ಕಂಗನಾ ರಣಾವತ್ ರೈತರು ಪ್ರತಿಭಟನೆ ಮಾಡ್ತಾ ಇದ್ದರೆ ಇದು ಬಾಂಗ್ಲಾ ತರಹದ ಪ್ರತಿಭಟನೆ ಆಗಿಬಿಡುತ್ತೆ, ಹುಷಾರ್ ಅಂತ ಹೇಳಿದರು. ಬಿಜೆಪಿ ಸಂಸದೆ ಕಂಗನಾ ರಣಾವತ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಯಾಣದ ಬಿಜೆಪಿಯಲ್ಲೇ ಅಸಮಾಧಾನ ಶುರುವಾಗಿದೆ. ಕಂಗನಾನು ಬಿಜೆಪಿಯವರೇ, ಹರಿಯಾಣದ ಬಿಜೆಪಿನೇ ಏನಮ್ಮ ರೈತರ ಪ್ರತಿಭಟನೆ ತಗೊಂಡು ಹೋಗಿ, ಗೊತ್ತಲ್ಲ ಪಂಜಾಬ್ ಮತ್ತು ಹರಿಯಾಣ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, MSP ನಮಗೊಂದು ಕಾಯ್ದೆ ರೂಪದಲ್ಲಿ ಆಗಬೇಕು ಅಂತ. ಅರ್ಥ ಆಯ್ತಲ್ಲ? ಈ ವಿಚಾರಕ್ಕೆ ಹರಿಯಾಣ BJP ಅಸಮಾಧಾನ ಹೊರಹಾಕಿದೆ. ಇವ್ರು ನೋಡಿದ್ರೆ ರೈತರ ಪ್ರತಿಭಟನೆಯನ್ನು ಬಾಂಗ್ಲಾ ಥರ ಆಗಿಬಿಡುತ್ತೆ, ಬಾಂಗ್ಲಾದೇಶದಲ್ಲಿ ಯಾವ ಥರ ಅಶಾಂತಿ ಇದೆಯೋ ಅದೇ ಥರ ಅಶಾಂತಿನೇ ಇವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಇವ್ರು ಮಾತನಾಡಿದ್ರಲ್ಲ. ಕ್ರಮ ಕೈಗೊಳ್ಳದೇ ಇದ್ದರೆ ಬಾಂಗ್ಲಾದ ಪರಿಸ್ಥಿತಿನೇ ಭಾರತಕ್ಕೂ ಬರಬಹುದು ಅಂತ ಇವ್ರು ಹೇಳಿದರು. ರೈತರ ಪ್ರತಿಭಟನೆಗಳಿಗೆ ವಿದೇಶಿ ಶಕ್ತಿಗಳ ಉತ್ತೇಜನ ಇದೆ. ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ನೇಣು ಹಾಕೋದು, ಅತ್ಯಾಚಾರ ಪ್ರಕರಣ ಆದಂಥ ಉದಾಹರಣೆಯೂ ಇದೆ ಅಂತ ಕಂಗನಾ ಹೇಳಿದರು. ಚುನಾವಣೆ ಸಂದರ್ಭದಲ್ಲಿಯೇ BJPಗೆ ಬಿಸಿ ತುಪ್ಪ ಆಗ್ತಾ ಇದೆ ಕಂಗನಾ ಅವರ ಹೇಳಿಕೆ. BJP ತರಟೆಗೆ ತೆಗೆದುಕೊಳ್ಳುತ್ತೆ ಕಂಗನಾ ಅವರನ್ನು. ಪತ್ರಿಕಾ ಹೇಳಿಕೆಯನ್ನು BJP ಬಿಡುಗಡೆ ಮಾಡುತ್ತೆ. BJP ಸಂಸದೆ ಕಂಗನಾ ಹೇಳಿಕೆ ಪಕ್ಷದ ಅಭಿಪ್ರಾಯ ಅಲ್ಲ, ಸಂಸದೆಯ ರೈತ ವಿರೋಧಿ ಹೇಳಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಗೊತ್ತಿದೆಯಲ್ಲ ಅವ್ರಿಗೆ ರೈತರ ಪ್ರತಿಭಟನೆಯಾಗಿ ಪಂಜಾಬ್ ಯಾಕೆ ಸೋತರು ಅಂತ. ಸೊ ಹಾಗಾಗಿ ಅವ್ರಿಗೆ ಅಲರ್ಟ್ ಆದ್ರೆ ಈಗ ಈ ಥರ ಎಲ್ಲ ಆಗಲ್ಲ, ಇದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲಪ್ಪ. BJP ಪರವಾಗಿ ಸರ್ಕಾರದ ಕುರಿತು ಹೇಳಿಕೆ ನೀಡೋದಕ್ಕೆ ಅವರಿಗೆ ಫಸ್ಟ್ ಆಫ್ ಆಲ್ ಅನುಮತಿ ಇಲ್ಲ. ಕಂಗನಾಗೆ ಭವಿಷ್ಯದಲ್ಲಿ BJP ಪಕ್ಷದ ಪರ ಇಂತಹ ಯಾವುದೇ ಹೇಳಿಕೆಯನ್ನು ಕೊಡಬಾರದು ಅಂತ ಕೂಡ ಒಂದು ಆಜ್ಞೆಯನ್ನು ಮಾಡಲಾಗಿದೆ. हुआ ना, वो यहाँ होते हुए भी देर नहीं लगनी थी अगर हमारे इतने शीर्ष नेतृत्व जो हमारे इतने सशक्त नहीं होते. यहाँ पे जब फार्मर्स प्रोटेस्ट हुए वहां पे लाशें लटकी थी, वहां पे रेप हो रहे थे, और जब वो किसानों के हितकारी बिल जो वापस लिए गए थे तो पूरा देश जो है वो चौंक गया था. और वो किसान आज भी वहां बैठे हुए, उन्होंने कभी सोचा ही नहीं ये बिल वापस हो.